ಒಟ್ಟಿಗಿದ್ದವ. ಈಗ ಶ್ರೀನಿವಾಸನಾಗಿದ್ದು ನಾನು ಸುದೇವನಾಗಿ ಒಟ್ಟಿಗಿದ್ದೇನೆ. ಅದೆಲ್ಲ ಸರಿ ಪುಣ್ಯಾತ್ಮ. ಒಂದು ಕಡೆಗೆ ನಿಲ್ಲುವುದಿಲ್ಲ. ತುಂಬಾ ಕಡೆ ಹೇಳ್ತಾ ಇದ್ದಿ ಕಂದ 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 ಎಂತದ್ದು ಕಷ್ಟದಿಂದ. ಹೇಗಾಗಿಲ್ಲ ಎಂತದ್ದು ವೇಷ ಅಲ್ಲಿ ನಿಂತ್ರೆ ಆಗ್ತದ? ಸ್ವಲ್ಪ ದೂರ ದೂರ ಕಂಡಾಗ ಮತ್ತೆ ಯಾಕೆ ಬಂದುಂಟ ಒಂದು ಮುಗಿತ ಬಂದ ಈಗ ತೆಗ್ದಿರ ಉಳಿದು ಯಾರಿಗೆ ಗೊತ್ತು ಎಲ್ಲ ಎಂತದ ಹಾಗಾಗಿ ಸೆರೆ ಬಿಡಿಯ ಸೆರೆ ಬಿಡಿಯ ಅದೊಂದು ಬಂತು. ಅದು ಅದು ಕಾರಣ ಇನ್ನೊಂದು ಇದು ಬೇಕಾ ಈಗ ಇಲ್ಲ. ಇದು ಹಳೇ ಎಂಥದ್ದು ಮಹಾರಾಯ ವೇಷ ಅಂದ್ರೆ ವೇಷ ಇನ್ನದೇ ಅದ್ಭುತವಾದಂತಹ ವೇಷ ಬೇರೆ ಯಾರಿರ್ಲಿಕ್ಕಿಲ್ಲ. ಚಂದವಾಗಿದೆ ಅಂದವಾಗಿದೆ. ಆದ್ರೆ ಒಂದು ವಿಚಾರ ಉಂಟು ನೋಡಿ. ಕೈ ಕಟ್ಟು ತೋಳು ಕಟ್ಟು ಎದೆ ಪದಕ ಆಮೇಲೆ ಅಡ್ಡಿಗೆ ಈ ಸರ ಕಟ್ಟುವಂಥದ್ದೆಲ್ಲ ಆಮೇಲೆ ಹಾಕಿಕೊಂಡಂತಹ ಬಟ್ಟೆ ಹಾಕಿದ ನಾಮ ಮಾತಾಡುವ ಮಾತು ಮತ್ತೆ ಬಣ್ಣ ಎಲ್ಲ ಸರಿಯಾಗ್ಲಿಕ್ಕೆ ಉಂಟು. ವೇಷ ಒಳ್ಳೆದಾಗಿದೆ ಎಲ್ಲ ಸರಿಯಾಗ್ಲಿಕ್ಕೆ ಉಂಟು. ಅದೇ ಒಂದಕ್ಕೊಂದು ಸಂಬಂಧ ಉಂಟು ಪುಣ್ಯಾತ್ಮ. ಹೇಳಿ ಗೊತ್ತಾಯ್ತಾ? ನಾವು ಯಾರು? ನಾವು ಈಗ ಕಿರಾತರು. ಕಿರಾತ್ರಿ ಹೇಗಿರ್ಬೇಕು? ಒಂದಷ್ಟು ಸ್ವಲ್ಪ ಪತ್ತೆ ಅಲ್ವಾ? ಅದಕ್ಕೆ ಅಮ್ಮ ಅದಕ್ಕೆ ಸ್ವಲ್ಪ ಒಂದು ಸೊಪ್ಪು ಅದೇ ಮೈಮೇಲೆಲ್ಲ ಬೇಕು. ಅದನ್ನು ಯಾಕೆ ಬೇಟೆಯಾಡುವ ಕಟ್ಟಿಕೊಂಡು ಹೋಗುವಂಥದ್ದು. ನೀನು ಬಂದು ಚಂದ ಕಿರಾತ ವೇಷ ಬೇಟೆಯಾಡುವ ಚಂದ ಯಾಕೆ ವೇಷ ಬೇಕು ಅಂತ ಮುಳ್ಳಿನ ಬಳ್ಳೆಗೆಲ್ಲ ಸಿಕ್ಕಿ ಹತ್ತು ಹೋಗ್ರಿ. ಹಾಗಲ್ವಾ? ಕೇವಲ ಮೃಗಗಳನ್ನು ಮಾತ್ರ ನಾವು ಕೊಲ್ಲುವ ಉದ್ದೇಶ ಅಲ್ಲ. ಮತ್ತೆ ಮೃಗಾಕ್ಷಿಯರ ಬೇಟೆ. ಮೃಗಾಕ್ಷಿ ಹೆಣ್ಣು ಕೊಂದು ತಿನ್ನುವುದಿಲ್ಲ ನಾವು. ಅಂತದ್ರಲ್ಲಿ ಮೃಗಾಕ್ಷರದ ಹೆಣ್ಮಕ್ಕಳು ಕೊಂದು ತಿನ್ಲಿಕ್ಕೆ ಬೇಟಾಡುದಂದ್ರೆ ಇಲ್ಲ 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 ಹಾಗಲ್ಲ. ಮದುವೆ ಆಗುವುದಕ್ಕೆ ಬೇಕಾಯ್ತು. ಈ ಹುಡುಗಿಯನ್ನು ಅರಸಿಕೊಂಡು ಹೋಗುವುದಕ್ಕೆ ಬೇಟೆಯಾಡುವ ಹೌದು. ಬೇಟೆಯ ನೆಪದಿಂದ ಈ ಕಾರ್ಯ ಆಗ್ಬೇಕು. ನಾವು ಹೊರಗೆ ಮದುವೆ ಆಗ್ಬೇಕಾ? ಹೋಗು ಹೋಗು ಹೋಗು. ನೀ ಬರ್ದಿಲ್ವಾ? ನೀ ಬರ್ದಿಲ್ವಾ? ಯಾರೊಟ್ಟಿಗೆ? ನಿನ್ನೊಟ್ಟಿಗೆ. ಹೌದು. ನಾ ಬರ್ರೆ. ನೀ ಬರುವುದಿಲ್ಲ. ಏನಾಯ್ತು? ಕೃಷ್ಣಾಗಿದ್ದಂತಹ ಸಂದರ್ಭದಲ್ಲಿ 16,008 ಮಂದಿ ವಿವಾಹ ಆಗಿತ್ತು. ನಿನ್ನ ಒಟ್ಟಿಗೆ ಅಷ್ಟು ವರ್ಷ ನಾನಿದ್ದೆ. ಇವನೇ ಒಂದು ತುಂಡು ಮದುವೆ ಆಗ್ತೀಯಾ ಅಂತ ಕೇಳಿದೆ. ತುಂಡು ಮದುವೆ ಆಗ್ಲಿಕ್ಕೆ ಆಗ್ತದೆ ಅದಕ್ಕೆ ಹೇಳಿದೆ. ಹಾಗಾಗಿ ಬರುವುದಿಲ್ಲ ಈ ಸಲ. ಹಾಗೆ ಇಲ್ಲ ಹಾಗೇನಿಲ್ಲ. ಈ ಸಲ ಒಂದೇ ಮದುವೆ ಹೌದೌದು ನೋಡೋದು ಎಲ್ಲ ನಿನಗೆ ಹೌದೌದು. ಅಡ್ಡಿ ಇಲ್ಲ. ಈಗ ಬೇಟೆಗೆ ಹೊರಡಬೇಕು. ಹೋಗುವ ಕ್ರಮ ಹೇಗೆ? ಯಾವ್ದಾ ಬಿಟ್ಟದ್ದಲ್ಲ ಶಿರವಸ್ಸು ದೇವಲೋಕದ ಕುದುರೆ ದೇವೇಂದ್ರ ಕಳಿಸಿಕೊಟ್ಟದ್ದು. ಒಬ್ಬರಿಗೊಂದು ವಾಹನ ಬರಬೇಕು ಅಂದ್ರೆ ಮುಂಗಡ ಕೊಡ್ಬೇಕು ಬೇಡವೋ? ನೀನು ಯಾವ ಅದಕ್ಕೆಲ್ಲ ಹಾಗೆಯಾ? ನಿಮಗೆಲ್ಲ ಕೊಡ್ಬೇಕು. ನಾವು ಸಂಕಲ್ಪ ಮಾಡಿದ್ರೆ ತದ ಬರ್ತದೆ. ಸಂಕಲ್ಪ ಕಳಿಸಿಕೊಟ್ಟದ್ದು ದೇವೇಂದ್ರನೇ. ನಾವು ಹೌದಾ? ಹೌದೌದು ಹೌದು. ನಿನಗೆ ಬಂದಂತೆ ನನಗೊಂದು ಕಪ್ಪು ಕುದುರೆ.
ಸಾಕು. ನನಗೆ ನಮಗಿಬ್ಬರಿಗೆ ಒಂದೇ ವಾಹನ ಸಾಕು. ಒಟ್ಟಿಗ ಹೌದು. ನಮ್ಮಯ್ಯ ಬೇಗ ಬರಲಾರೆ ಬರಲಾರೆ ಬೇಗ ಹೋಗು. ಬೇಗ ಲಕ್ಷಣ ಉಂಟು ನನಗೆ ಗೊತ್ತುಂಟು. ಏನಾಯ್ತು? ಯಾಕಂದ್ರಲ್ಲಯ್ಯ ಹಾ. ಈಗಿನ ಯುವಕರಿಗೆ ಒಂದು ಹೊಸ ವಾಹನ ಸಿಕ್ಕಿದ್ರೆ ಸಾಕು, ಹಾ. ಹೋಗುವುದಕ್ಕೆ ಮಿತಿಯೇ ಇಲ್ಲ. ಹಾ. ಹಿಂದೆ ಕುಳಿದವ ಹಾ. ಇದ್ದಾಗ ನೋಡ್ಲಿಕ್ಕಿಲ್ಲ, ಹಾ. ಹೋಗಿ ನೋಡುದು ಅಲ್ಲಿ, ಹಾ. ಅವ ಇಲ್ಲಿ. ಬೇಡ ನಾನು ಹಾಗೆ. ಯಾಕೆ ಹಾ. ನೂತನ ನವ ದಂಪತಿಗಳಿಗೆ ಹೊಸ ವಾಹನ ಸಿಕ್ಕಿದ್ರು ಸಾಕು, ಹಾ. ಕೂತ್ಕೊಳ್ಳೋದೆ. ಆಹಾ. ಹೆಂಡತಿ ಹಿಂದೆ ಹಾ. ಕೂತ್ಕೊಂಡಾಗ ಮಾತ್ರ. ಹಾ. ಅಲ್ಲಿ ಹೋದಾಗ ಹೆಂಡತಿ ಇಲ್ಲ, ಹೆಂಡತಿ ಮಾತ್ರ ಸಾಕಾಗಿ ಮತ್ತೆ. ಸಂಗತಿಯೆಲ್ಲ ಉಂಟು. ಅನುಭವ ತಿಳುವಳಿಕೆ. ಅಲ್ಲ ಅನುಭವ ಹೌದು, ತಿಳುವಳಿಕೆಯೂ ಹೌದು. ಹೌದು. ಹಾಗಾಗಿ ಹಾ. ಇನ್ನೊಂದಿಗೆ ಬಂದ್ರೆ ಬಹಳ ಕಷ್ಟವಾದ. ಇಲ್ಲ, ಇಲ್ಲ, ಈ ಸಲ ನಿಮಗೆ ಯಾವುದೇ ಒಂದು ರೀತಿಯ ಸಮಸ್ಯೆ ಆಗುವುದಿಲ್ಲ. ಹೌದಾ? ನೀ ಇರ್ತೀನಿ ಅಂತ ಕೆಲಸ ಮಾಡುವ ಹಾಗಾದ್ರೆ. ನನ್ನನ್ನು ಒಪ್ಪಿ ಹಾ, ಹಿಡಿದು. ಅಪ್ಪಿಕೊಳ್ತೇನೆ. ಹಾ. ಮಿತಿ ಇರ್ಲಿ. ಆದೀತು ಮಾತಾಡ್ಲಿ. Thank you.
ಮೃಗಗಳನ್ನು ಸೆಳೆದವರಿದ್ದೇವೆ. ಸಾಧು ಪ್ರಾಣಿಗಳಿಗೆ ಹೌದು ಹೀಗೆ ಮಾಡಿ ಹೌದು ಕೈ ಎತ್ತಿ ಅಭಯ ಹಸ್ತ ಹೀಗೆ ಮಾಡಿದ್ದೆ ದಾದಾ. ಹೌದೌದು. ಅದೇ ನಮಸ್ಕರಿಸಿ ಹಿಂದೆ ಹೋಯ್ತು. ಹೋಯ್ತು. ನೋಡತ್ತೆ ಅಲ್ಲ, ಹೋಗು ಪುಣ್ಯಾತ್ಮ. ಏ ಏನಾಯ್ತು? ನನಗೊಂದು ಸಮಾಧಾನವಾಗಿದೆ. ಹಾ ಇಷ್ಟೇ ಬೇಟೆಯ ನಾನಿರುವುದು ಇಷ್ಟೇ. ಏ ನಿನಗೆ ಗೊತ್ತಾಗ್ಲಿಲ್ಲ. ಸುತ್ತಲೂ ಉಂಟು, ನೀನ್ ನೋಡಿದ್ಯಾ? ಅದು ದೂರ ದೂರ ಕಾಣುವುದಿಲ್ಲ. ನೀನ್ ಇಲ್ಲಿ ಮಾತ್ರ ನೋಡಿದ್ದ, ಅಲ್ಲೆಲ್ಲ ನೋಡು. ಅದ್ಯಾವುದು? ಕಾಡೆ. ಹಾ ಹೌದಲ್ವ? ಅದು ಕಾಂತಾರ. ಹೌದೌದು ಓ ಕಾಂತಾರ ಅಲ್ವಾ? ಹೌದೌದು. ಪುಣ್ಯಾತ್ಮ, ಏನು? ನಾನು ಆ ಬದಿಯ ಕಾಂತಾರ ನೋಡಲೇ ಇಲ್ಲ. ಹೌದಾ? ನಾನು ಕರ್ಕೊಂಡು ಹೋಗ್ತೀಯ, ನನಗೆ ನೋಡ್ಬೇಕು. ಈ ಬದಿಯಿಂದ ಬೇರೆ ಉಂಟ. ಅಲ್ಲ, ಇದು ಓಹೋ ಹೋ ಕಾಣಲ್ಲ. ಹೌದೌದು. ಅದು ಕಾಂತಾರ. ಘೋರ ಕಾಂತಾರವನ್ನು ವೀಕ್ಷಿಸಿ ಹಾ, ಹಾ. ನನಗೆ ಹೋಗ್ಲಿಕ್ಕೆ ಉಂಟು, ನೀ ಬರ್ತೀಯ? ಅದೇ ನನಗೆ ನೋಡಿ ತೋರಿಸುತ್ತ. ನಿನಗೆ ಆಯಾಸ ಆಗ್ಲಿಲ್ವಾ? ಆ, ಅದಕ್ಕೆಲ್ಲ ಆಯಾಸ ಆಯಾಸ ಇಲ್ಲ. ಪ್ರಶ್ನೆ ಇಲ್ಲ. ಹೌದಲ್ವಾ? ಹಾ. ಹಾಗಾಗಿ ಹಾ. ಹೊಲದ ಸೌಂದರ್ಯವನ್ನು ನೋಡಬೇಕು. ಹಾ. ಆದ್ದರಿಂದ ಈ ಕ್ಷಣವೇ ಹಾ. ಕುದುರೆಯನ್ನು ಮತ್ತೊಮ್ಮೆ ಏರುವ.